ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ. ಸ್ವಭಕ್ತಸಂತಾಪದುರಿಷ್ಟಹಂತಾ ರಾಮಾವತಾರೋ ಹರಿರೀಶಚಂದ್ರಮಾಃ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನೌಮಿ ನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿವಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. 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 ಭಗವಂತನ ಶ್ರೀರಾಮಚಂದ್ರನ ದಿವ್ಯವಾದ ಗುಣಗಳ ಚಿಂತನದೊಂದಿಗೆ ರಾಮನಾಮದ ಜಪವನ್ನು ಮಾಡೋಣ. ರಾಮನಾಮದ ಸ್ಮರಣೆಯನ್ನು ಮಾಡೋಣ. ಹೊರಗಿನ ತಾಪವನ್ನು ಚಂದ್ರ ಕಳೆದರೆ ಹೊರಗಿನ ಒಳಗಿನ ಎಲ್ಲ ತಾಪಗಳನ್ನೂ ಕಳೆದು ಮೋಕ್ಷದ ಸುಖವನ್ನೇ ನೀಡುವಂತಹ ಚಂದ್ರ ಶ್ರೀರಾಮಚಂದ್ರ. ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಹ ಎಂಬುದಾಗಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಶ್ರೀರಾಮಚಂದ್ರನನ್ನು ಕೊಂಡಾಡಿದ್ದಾರೆ. ಆಧ್ಯಾತ್ಮಿಕ, ಆಧಿದೈವಿಕ, ಆದಿಭೌತಿಕ ಸಕಲ ವಿಧ ತಾಪಗಳನ್ನು ಪರಿಹರಿಸುವ ಸರ್ವೋತ್ತಮನಾದ ಚಂದ್ರ ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರನ ಕೃಪೆ ನಮ್ಮ ಮೇಲಾಗಬೇಕು, ಸಕಲ ಸಜ್ಜನರ ಮೇಲಾಗಬೇಕು. ಶ್ರೀರಾಮಚಂದ್ರನ ದಿವ್ಯವಾದ ಭವ್ಯವಾದಂತಹ ಪೂಜೆ ಅರ್ಚನೆ ನಿರಂತರವಾಗಿ ನಡೆದು ಸಕಲ ಜಗತ್ತಿಗೂ ಸಜ್ಜನ ಸಮುದಾಯಕ್ಕೆಲ್ಲರಿಗೆ ಕ್ಷೇಮ ಆಗಬೇಕು. ಶ್ರೀರಾಮಚಂದ್ರ ಸಕಲ ಪ್ರಜೆಗಳಿಗೆ, ಸಕಲ ಜೀವರಾಶಿಗಳಿಗೆ ಪರಮಹಿತತಮನಾದಂತಹ ಸ್ವಾಮಿ. ಪ್ರಜಾನಾಂಚ ಹಿತೇ ರತಃ.
ಧರ್ಮಜ್ಞಃ ಸತ್ಯಸಂಧಶ್ಚ ಪ್ರಜಾನಾಂಚ ಹಿತೇ ರತಃ. ಸಕಲ ಧರ್ಮಗಳನ್ನು ಉಪದೇಶ ಮಾಡಿದಂತಹ ಸ್ವಾಮಿ, ವೇದ ಉಪನಿಷತ್ತುಗಳ ಮೂಲಕ, ಇತಿಹಾಸ ಪುರಾಣಗಳ ಮೂಲಕ ಜಗತ್ತಿಗೆ ತತ್ವಜ್ಞಾನವನ್ನು ಕೊಟ್ಟ ಸ್ವಾಮಿಯೇ ಭಗವಂತ. ಭಗವಂತನು ನುಡಿದದ್ದೇ ಧರ್ಮ, ಅವನಿಗೆ ಪ್ರಿಯವಾದದ್ದೇ ಧರ್ಮ. ಧರ್ಮಜ್ಞ, ದೇವರು ಧರ್ಮಜ್ಞ ಅಂತ ಏನು ಹೇಳೋದು? ವೇದ ಪ್ರಣಿಹಿತೋ ಧರ್ಮ, ವೇದೋ ನಾರಾಯಣ ಸಾಕ್ಷಾತ್. ಸಾಕ್ಷಾತ್ ಭಗವಂತನೇ ವೇದಗಳ ಮೂಲಕ ಜಗತ್ತಿಗೆ ಧರ್ಮವನ್ನು ಉಪದೇಶ ಮಾಡಿದಂತಹ ಮಹಾನುಭಾವ. ಅಂತಹ ಧರ್ಮೋಪದೇಶ ಮಾಡಿದ ಧರ್ಮಜ್ಞ ಇವತ್ತು ನಮ್ಮೆಲ್ಲರ ಮನಸ್ಸಿನಲ್ಲಿ ಶುದ್ಧವಾದ ಧರ್ಮದ ತಿಳುವಳಿಕೆಯನ್ನು ನೀಡಿ ಅನುಗ್ರಹಿಸಲಿ. ಧರ್ಮದ ಜ್ಞಾನವನ್ನು ಮಾತ್ರ ಕೊಡದೆ ಧರ್ಮವನ್ನು ಅನುಷ್ಠಾನ ಮಾಡುವಂತಹ ಶಕ್ತಿಯನ್ನು ಕೊಟ್ಟು ಆ ಧರ್ಮಾತ್ಮ, ಧರ್ಮಸ್ವಾಮಿಯಾದಂತಹ ಭಗವಂತ ನಮಗೆಲ್ಲ ಧರ್ಮದಲ್ಲಿ ಪ್ರೇರಣೆಯನ್ನು ನೀಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆಗೆ ಸಜ್ಜನರು ಧರ್ಮದಲ್ಲಿ ಇರಲಿ, ಶ್ರೀರಾಮಚಂದ್ರನಲ್ಲಿ ಭಕ್ತಿ ಮಾಡಲಿ, ಶ್ರೀರಾಮಚಂದ್ರನ ಉಪದೇಶದಂತೆ ಜೀವನವನ್ನು ನಡೆಸಲಿ. ಅದಕ್ಕಾಗಿ ಶ್ರೀರಾಮಚಂದ್ರ ನಮ್ಮೆಲ್ಲರ ಮೇಲೆ ದಯೆ ತೋರಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ರಾಮನನ್ನು ಸ್ಮರಿಸೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಪಿತೃವಾಕ್ಯ ಪರಿಪಾಲನೆಯನ್ನು ಮಾಡುವ ದೊಡ್ಡ ಆದರ್ಶವನ್ನು ತೋರಿಸಿದಂತಹ ಸ್ವಾಮಿ, ತಾನು ಜಗತ್ತಿಗೆ ಪಿತ, ತಾನೇ ಜಗತ್ತಿನ ತಂದೆ, ಜಗತ್ತಿನ ತಾಯಿ. ಅಂತಹ ಸರ್ವೋತ್ತಮನಾದ ಶ್ರೀಹರಿ ಶ್ರೀರಾಮಚಂದ್ರ ತನಗಿನ್ನೊಬ್ಬರು ತಂದೆ ತಾಯಿಗಳಿಲ್ಲ. ಅಂತಹ ಸ್ವಾಮಿ ನಾವೆಲ್ಲ ಹೇಗಿರಬೇಕು ಅಂತ ತೋರಿಸುವುದಕ್ಕಾಗಿ ತಂದೆ ತಾಯಿಗಳ ಆಜ್ಞೆಯನ್ನು ಪರಿಪಾಲನೆ ಮಾಡುವ ದೊಡ್ಡ ಆದರ್ಶವನ್ನು ಜಗತ್ತಿಗೆ ತೋರಿಸಿದ. ತಂದೆ ತಾಯಿಗಳ ಆಜ್ಞೆಯನ್ನು ಪರಿಪಾಲನೆ ಮಾಡುವ ಆದರ್ಶದಲ್ಲಿ ಭೋಗ ಮಾಡುವ ಆದರ್ಶ ಅಲ್ಲ, ತ್ಯಾಗ ಮಾಡುವ ಆದರ್ಶವನ್ನು ತೋರಿಸಿದ್ದಾನೆ. ತಂದೆಯ ಅಪೇಕ್ಷೆಯಂತೆ ನಾನು ರಾಜ್ಯವನ್ನು ಆಳ್ತಾ ಇದ್ದೇನೆ, ತಂದೆಯ ಆಜ್ಞೆಯಂತೆ ಈ ಒಂದು ಮಹಾವೈಭವವನ್ನು ಅನುಭವಿಸ್ತಾ ಇದ್ದೇನೆ ಅಂತ ಹೇಳಿಕೊಳ್ಳುವುದು ಬೇರೆ. ಅದಕ್ಕಾಗಿ ಎಲ್ಲರೂ ಮುಂದಾಗ್ತಾರೆ. ಆದರೆ ತಂದೆಯ ಆಜ್ಞೆಗಾಗಿ ತಂದೆಯ ಮನಸ್ಸಿನಲ್ಲಿರುವ ಅಪೇಕ್ಷೆಯನ್ನು ತಿಳಿದುಕೊಂಡು ಅದನ್ನು ಪೂರ್ಣ ಮಾಡುವುದಕ್ಕಾಗಿ ತಂದೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸ್ಪಷ್ಟವಾಗಿ ಅವನು ಹೇಳದಿದ್ದರೂ ಅದನ್ನು ತಿಳಿದು ಸಮಸ್ಯೆಯಿಂದ ಅವನನ್ನು ಪಾರು ಮಾಡುವುದಕ್ಕೆ ತ್ಯಾಗವನ್ನು ಮಾಡುವ ಆದರ್ಶವನ್ನು ಜಗತ್ತಿಗೆ ತೋರಿಸಿದಂತಹ ಸ್ವಾಮಿ ಶ್ರೀರಾಮಚಂದ್ರ ತಂದೆ ತಾಯಿ, ಗುರುಗಳು, ಹಿರಿಯರು, ಸಜ್ಜನರು
ಅವರ ಹಿತಕ್ಕಾಗಿ, ಇನ್ನೊಬ್ಬರ ಉಪಕಾರಕ್ಕಾಗಿ ಎಷ್ಟೋ ಸಂಗತಿಗಳನ್ನು ತ್ಯಾಗ ಮಾಡುವ ಪ್ರಸಂಗ ಬಂದಾಗ ಧೈರ್ಯದಿಂದ ತ್ಯಾಗವನ್ನು ಮಾಡಿ ಪರೋಪಕಾರವನ್ನು ಮಾಡುವಂತಹ ಪ್ರವೃತ್ತಿ ಮನುಷ್ಯನಲ್ಲಿರಬೇಕು ಅಂತ ತೋರಿಸಿಕೊಟ್ಟಂತಹ ಸ್ವಾಮಿ ಶ್ರೀರಾಮಚಂದ್ರ. ತಾನೂ ಸುಖವಾಗಿದ್ದು ಇನ್ನೊಬ್ಬರೂ ಸುಖವಾಗಿರುವಂತೆ ಮಾಡುವುದು ತಪ್ಪೇನಲ್ಲ. ಆದರೆ ಕೆಲವೊಂದು ಪ್ರಸಂಗಗಳಲ್ಲಿ ಇನ್ನೊಬ್ಬರ ಸುಖಕ್ಕಾಗಿ, ಇನ್ನೊಬ್ಬರ ಹಿತಕ್ಕಾಗಿ, ಅದರಲ್ಲಿಯೂ ಉತ್ತಮರ, ಜ್ಞಾನಿಗಳ, ಗುರು ಹಿರಿಯರ, ತಂದೆ ತಾಯಿಗಳ ಹಿತಕ್ಕಾಗಿ ತನ್ನ ಸುಖದಲ್ಲಿ ಕೊರತೆಯಾದರೂ, ತಾನು ದುಃಖವನ್ನು ಅನುಭವಿಸುವ ಸಂದರ್ಭ ಬಂದರೂ ತ್ಯಾಗವನ್ನು ಮಾಡಿ ಪರೋಪಕಾರಕ್ಕಾಗಿ ಮನುಷ್ಯ ಸಿದ್ಧನಾಗಬೇಕು ಅಂತ ಮನುಷ್ಯರಿಗೆ ಪಾಠವನ್ನು ಕಲಿಸಿದವ ಭಗವಂತ. ಭಗವಂತನಿಗೆ ಯಾವುದೇ ದುಃಖ ಇಲ್ಲ, ಭಗವಂತನಿಗೆ ಯಾವುದೇ ಕಷ್ಟಗಳಿಲ್ಲ. ಭಗವಂತ ಯಾವುದನ್ನು ಹೊಸದಾಗಿ ಪಡೆಯಬೇಕಾದದ್ದಿಲ್ಲ. ಇಡೀ ಜಗತ್ತಿಗೆ ಅವನು ರಾಜ, ಅದು ನಿಜ. ಆದರೆ ಯಾವ ರೀತಿ ಒಬ್ಬ ಮನುಷ್ಯ ಇರಬೇಕು, ಒಬ್ಬ ಸಾಧಕ ಯಾವ ರೀತಿ ಸಾಧನೆಯನ್ನು ಮಾಡಬೇಕು ಅಂತ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ. ಎಲ್ಲರ ತಂದೆಯಾಗಿದ್ದರೂ ತಂದೆಗೆ ಹೇಗೆ ವಿನೀತನಾಗಿರಬೇಕು ಅಂತ ತೋರಿಸಿಕೊಟ್ಟಿದ್ದಾನೆ ಸ್ವಾಮಿಯಿಂದ ಮೇಲೆ. ನಾವು ನಮ್ಮೆಲ್ಲರಿಗೆ ತಂದೆಯಾದಂತಹ ಆ ಭಗವಂತನಿಗೆ ಎಷ್ಟು ವಿನೀತರಾಗಿರಬೇಕು. ಅವರವರ ತಂದೆ ತಾಯಿಗಳಿಗೆ ಮಾನವರು ವಿನೀತರಾಗಿರಬೇಕು ಅನ್ನುವುದಂತೂ ಸತ್ಯ. ಸರ್ವರಿಗೂ ತಂದೆ, ಸರ್ವರಿಗೂ ತಾಯಿಯಾದ ಆ ಸರ್ವೋತ್ತಮನಾದ ಭಗವಂತನಿಗೆ ಎಷ್ಟು ವಿನೀತನಾಗಿರಬೇಕು. ಆ ಭಗವಂತನ ಆಜ್ಞೆಯನ್ನು ಪರಿಪಾಲನೆ ಮಾಡುವುದಕ್ಕೋಸ್ಕರವಾಗಿ ಎಂತಹ ತ್ಯಾಗವನ್ನು ಮಾಡುವುದಕ್ಕೂ ಸಿದ್ಧನಾಗಬೇಕು. ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಶ್ರೀರಾಮಚಂದ್ರನ ಆದರ್ಶವನ್ನು ನಾವು ನೆನೆಯಬೇಕು. ರಾಮ ರಾಮ ಅಂತ ಹೇಳುವಾಗ ಆ ರಾಮನ ಆದರ್ಶಗಳು ಮತ್ತೆ ಮತ್ತೆ ಕಣ್ಣು ಮುಂದೆ ಬಂದಾಗ ಸ್ವಲ್ಪ ಆದರೂ ಜೀವನದಲ್ಲಿ ಪರಿವರ್ತನೆಯನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ರಾಮನ ಚರಿತ್ರೆಯನ್ನು ಒಮ್ಮೆ ಚಿಂತನೆ ಮಾಡೋಣ. ನಾವು ಹೇಗಿದ್ದೇವೆ ಅಂತ ಮತ್ತೆ ನೋಡಿಕೊಳ್ಳೋಣ. ಮತ್ತೆ ರಾಮನ ಸ್ಮರಣೆ, ಮತ್ತೆ ನಮ್ಮ ಚಿಂತನೆ. ಅವನೆಂತಹ ಗುಣಪರಿಪೂರ್ಣ, ನಾವೆಷ್ಟು ದೋಷಪೂರ್ಣರಾಗಿದ್ದೇವೆ. ನಮ್ಮ ದೋಷಗಳನ್ನು ಹೇಗೆ ನಾವು ಕಳೆದುಕೊಳ್ಳುವ ಪ್ರಯತ್ನ ಮಾಡಬೇಕು, ಹೇಗೆ ಸಾಧನೆಯನ್ನು ಮಾಡಬೇಕು, ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು ಅಂತ ಕ್ಷಣ ಕ್ಷಣಕ್ಕೆ ಚಿಂತನೆ ಮಾಡಿ ನಮ್ಮಲ್ಲಿರುವ ಲೋಪದೋಷಗಳನ್ನು ದೂರ ಮಾಡಿಕೊಂಡು ಅಲ್ಪವಾದ ತ್ಯಾಗವನ್ನಾದರೂ ಮಾಡುವುದಕ್ಕೆ ನಾವು ಸಿದ್ಧರಾಗಬೇಕು. ಪರೋಪಕಾರಕ್ಕಾಗಿ, ಜಗತ್ತಿನ ಹಿತಕ್ಕಾಗಿ, ಸಮಾಜದ ಹಿತಕ್ಕಾಗಿ, ಸಜ್ಜನರ ಕ್ಷೇಮಕ್ಕಾಗಿ ಆ ಶಕ್ತಿಯನ್ನು ಭಗವಂತ ನಮಗೆ ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಅಯೋಧ್ಯೆಯಲ್ಲಿ ಬಂದು ನೆಲೆಸ್ತಾ ಇರುವ ಶ್ರೀರಾಮಚಂದ್ರ ನಮ್ಮೆಲ್ಲರ ಮನಸ್ಸನ್ನೇ ಅಯೋಧ್ಯೆಯನ್ನಾಗಿ ಮಾಡಿಕೊಂಡು ಯಾವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ ದೋಷಗಳು ಯುದ್ಧ ಮಾಡುವುದಕ್ಕೆ ಬಂದರೂ ಸೋಲದಂತೆ
ಅಯೋಧ್ಯೆಯಾಗಿ ಯಾವ ದುಷ್ಟ ಶಕ್ತಿಗಳೂ ಸೋಲಿಸಲು, ಯುದ್ಧ ಮಾಡಿ ಸೋಲಿಸಲು ಸಾಧ್ಯವಾಗದಂತೆ ಭಗವಂತನ ಸೇವೆಯನ್ನು ಮಾಡುವುದಕ್ಕೆ, ಭಗವಂತನ ಗುಣಗಳ ಚಿಂತನ ಮಾಡುವುದಕ್ಕೆ, ಭಗವಂತನ ಉಪದೇಶವನ್ನು ಅನುಷ್ಠಾನದಲ್ಲಿ ತರುವುದಕ್ಕೆ ಯಾವಾಗಲೂ ಸಿದ್ಧ ಸನ್ನದ್ಧವಾಗಿರುವಂತೆ ನಮ್ಮ ಮನಸ್ಸು ಅಯೋಧ್ಯೆಯಾಗಲಿ. ಅಂತಹ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಯಾವಾಗಲೂ ನೆಲೆಸಲಿ, ತನ್ನ ಚಿಂತನವನ್ನು ಯಾವಾಗಲೂ ನಮ್ಮ ಮನಸ್ಸಿಗೆ ನೀಡಲಿ, ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀಕೃಷ್ಣಾರ್ಪಣಮಸ್ತು.